ಈಗ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದರೆ ಬಾಡಿಯನ್ನು ಕಟ್ ಮಾಡೋದು ಬೆಳೆಸುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಅಕಸ್ಮಾತ್ ಈ ಆಮೆ ಏನಾದರೂ ಸಾಕಿದೆ, ಸ್ಟಾರ್ಟ್ ಏನಾದರೂ ಸಾಕಿದರೆ 6 ವರ್ಷದಲ್ಲಿ 25,000 ರೂಪಾಯಿ ನಮ್ಮದು. ಹೆಬ್ಬಾವಿನ ಮರಿಯನ್ನು ಡಿಸ್ಟರ್ಬೆನ್ಸ್ ಮಾಡಿದ್ರೆ 7 ವರ್ಷದಲ್ಲಿ ಇಂಟೆಲಿಜೆಂಟ್ ಅನಿಮಲ್ ಇದೆ ವರ್ಡ್ ಅಂತ ಕರ್ತೀವಿ. 9 ಬ್ರೈನ್ಸು 3 ಹ್ಯಾಂಡ್ ನಮ್ಮಲ್ಲಿ. ನಮ್ಮ ಬಾಡಿಯಲ್ಲಿ ಕಟ್ ಮಾಡಿದ್ರೆ ಒಂದು ಆರ್ಗನ್ ಯಾವುದಂದ್ರೆ ಲಿವರ್. 1954ರಲ್ಲಿ ಇಲ್ಲೇ ಸಾಕಿಲ್ಲ ಸರ್. ಪ್ರಪಂಚದಲ್ಲಿ ಅತಿ ಸ್ಮಗ್ಲಿಂಗ್ ಮಾಡೋದು, ಕಳ್ಳ ಸಾಗಣೆ ಮಾಡುವಂಥ ಅನಿಮಲ್ ಅಂದ್ರೆ ಇದೆ. ನೀವು ತಾಯಿ ಜನ್ಮ ಕೊಡ್ತಿದ್ರಿ, ತಂದೆ ಜನ್ಮ ಕೊಡ್ತಿರಲಿಲ್ಲ. ಇಲ್ಲಿ ಮೇಲ್ ಜನ್ಮ ಕೊಡ್ತದೆ. ಮೇಲ್ನಲ್ಲಿ ಏನಿರ್ತದೆ ಮೇಡಮ್, ಬ್ರೂಡ್ ಪೋಚ್, ಗರ್ಭಚೀಲ ಅಂತ ಇರ್ತದೆ. ಕಿವಿಯಲ್ಲಿ ಏನು ಮಾಡ್ತದೆ, ತಾನು ಹೇಗೆ ಮೇಲ್ ಟ್ರಾನ್ಸ್ಫರ್ ಮಾಡ್ತದೆ. ಎಲ್ಲ ನರಿಶ್ಮೆಂಟು ಕೇಟಕರು ಬರ್ತವೆ ಮೇಲಿಂದ. ಇಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಇನ್ IAS and KS ಎಕ್ಸಾಮಿನೇಷನ್. PSI ಇಂಟರ್ವ್ಯೂ ಇದ್ರ ಬಗ್ಗೆ ಕೇಳ್ತಾರೆ. ಪ್ರಪಂಚದಲ್ಲಿ ಮೇಲಿಂದ ಜನ್ಮವಾಗುವಂಥ 4 ಫಿಶಸ್ ಅಂತಂದರೆ 5 ಫಿಶ್, ವುಡಿ ಡ್ರ್ಯಾಗನ್ ಫಿಶ್, ಲಿಕ್ವಿಡ್ ಡ್ರ್ಯಾಗನ್ ಫಿಶ್ ಆ್ಯಂಡ್ ಸೀ ಹಾರ್ಸ್. ಇವು ಮೇಲಿಂದ ಜನ್ಮ ಆಗ್ತವೆ. 4. ಓಕೆ. ನೆಕ್ಸ್ಟ್ ಒನ್ ಈಸ್ ಮೊಸಳೆಗಳ ಪ್ರಪಂಚ. ಓಕೆ. 4 ಚೇಂಬರ್ ಹಾರ್ಟ್. ಇವು ಫ್ಲೆಶನ್ನು ಒಮ್ಮೆ ಎನಿಮಲ್ ಹಿಡ್ಕೊಂಡು ತಿನ್ನೋದಿಲ್ಲ ರೀ ಮೇಡಮ್. ಅವನ್ನ ಮುಚ್ಚಿಟ್ಟು ಕೊಳತಾದ್ಮೇಲೆ ತಿಂತವೆ. ಓಕೆ. ಆಮೇಲೆ ಇವು ನೋಡಿ ಒಮ್ಮೆ ಪಟ್ಟ ನಡ್ಕೊಂಡು ತಿನ್ನಲ್ಲ, ಅವನು ಒಂದು ಕಡೆ ಮುಚ್ಚಿಡ್ತಾವೆ, ಕೊಳತಾದ್ಮೇಲೆ ತಿನ್ನೋದು. ಆಮೇಲೆ ಇವು ತಮ್ಮ ಬಾಲವನ್ನು ಡಿಫೆನ್ಸ್ ಪರ್ಪಸ್ಗೆ ಯೂಸ್ ಮಾಡ್ತವೆ. ಆಮೇಲೆ ಇದಕ್ಕೆ ಸಾಲ್ಟ್ ಗ್ಲ್ಯಾಂಡ್ಸ್ ಅಂತ ಇರ್ತಾವೆ ರೀ, ಕಣ್ ರೀಜನು, ಕ್ಲಾಯ್ಕ ರೀಜನ್ ಬಗ್ಗೆ. ಅದು ನೀವು ಮೊಸಳೆ ಕಣ್ಣೀರು ಅಂತ ಒಂದು ಗಾದೆ ಕೇಳಬಹುದು, ಅದು ಸೋರ್ತಾ ಇರ್ತದೆ. ಓಕೆ. ಹಾಗೆ ಗ್ಲ್ಯಾಂಡ್ಸ್ ಒಂದು ಸ್ವಲ್ಪ ನೀರದ ಅದು ಮೊಸಳೆ ಕಣ್ಣೀರು ಜೊತೆ ನಾಟಕ ಮಾಡ್ಬಿಡ ಅಂತ ಏನೋ ಒಂದು ಗಾದೆ ಇದೆ. ಅದು ಇದರಿಂದ ಗೊತ್ತಾಗ್ತದೆ. ಇದು ನಮ್ಮಲ್ಲಿ ಭಾರತದಲ್ಲಿ 3 ಟೈಪ್ಸ್ ಆಫ್ ಮೊಸಳೆ ಬರುತ್ತೆ. ಒಂದು ಅಲಿಗೇಟರು, ಒಂದು ಮಗ್ಗರು, ಸಾಲ್ಟ್. ನಮ್ಮಲ್ಲಿ ಮಗ್ಗರ್ ಮರಿ ಇದೆ ಮತ್ತು ಅಲಿಗೇಟರ್ ಸ್ಕಲ್ ಮರಿ, ಮಗ್ಗರ್ ಮರಿ. ಮೇಡಮ್ ಇದು ರಾಜಹಂಸ, ಗ್ರೇಟರ್ ಫ್ಲೇಮಿಂಗು. ಇಟ್ ಈಸ್ ಅ ಮೈಗ್ರೇಟರಿ ಬರ್ಡ್. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರುವಂಥ ಒಂದು ಪಕ್ಷಿ ಇದು. ಇವು ಸಣ್ಣ ಇದ್ದಾಗ ಬ್ಲ್ಯಾಕ್ ಕಲರ್ ಇರ್ತದೆ. ಇವು ಯಾಕೆ ಪಿಂಕ್ ಆಗಿ ಕನ್ವರ್ಟ್ ಆಗ್ತವೆ ಅಂದರೆ ಒಂದು ರೆಡ್ ಪಾಚಿನ, ರೆಡ್ ಆಲಿಗೆನ ತಿಂತದೆ. ಅದರ ಬೀಟಾ ಕಟ್ಟಿನ ಜೀವಸತ್ವ ಇರ್ತದೆ. ಅದು ತಿನ್ನೋದ್ರಿಂದ ಇದು ಪಿಂಕ್ ಆಗಿ ಕನ್ವರ್ಟ್ ಆಗ್ತದೆ. ನಾನು ಈ ಆರ್ಟಿಕಲ್ ರೆಫರ್ ಮಾಡಿದ್ದು ಪ್ರೊಫೆಸರ್ ಶಿಶುಪಾಲ್ ಅಂತೇಳಿ, ನಮ್ಮ ದಾವಣಗೆರೆ ಮೈಕ್ರೋಬಯಾಲಜಿ ಪ್ರೊಫೆಸರ್ ಇವರು. ಓಕೆ. ಅವ್ರ ಆರ್ಟಿಕಲ್ ಬರೆದಿದ್ದು, ಅದನ್ನು ನೋಡಿ ಹೇಳ್ತಾ ಇರ್ತೀನಿ ನಿಮಗೆ. ಇಲ್ಲಿ ಬಾರ್ನ್ ಅವ್ರು ನೋಡ್ಬೋದು. ಓಕೆ. ಇದರದ್ದು ಆ್ಯಪಲ್ ಶೇಪ್ ಇದೆ ಅವ್ರ ಮುಖ. ಓಕೆ. ಇವೆಲ್ಲ ನೋಡಿ, ಎಲ್ಲ ನ್ಯಾಚುರಲ್ ರೀ, ಆ್ಯಕ್ಟಿವ್ ಡ್ಯೂರಿಂಗ್ ನೈಟ್ ಆ್ಯನಿಮಲ್ಸ್ ಇವೆಲ್ಲ. ಆಮೇಲೆ ಹಿಯರ್ ಕ್ಯಾನ್ ಸಿ ಓಪನ್ ಬೆಲ್ ಅಂತ ನೋಡ್ಬೋದು. ಇದ್ರ ಬೀಕ್ ಸ್ವಲ್ಪ ಓಪನ್ ಇದೆ. ಓಕೆ. ಆ ಫಿಶ್ ಇಡಕ್ಕೆ ಇವೆಲ್ಲ ನೋಡ್ಬೋದು. ಆಮೇಲೆ ವೈಟ್ ಟೋಟಲ್ ಸ್ಟಾಕ್, ಬಿಳಿ ಕುತ್ತಿಗೆ ಕೊಕ್ಕರೆ. ಓಕೆ. ಇದು ಕೂಡ ಆಗೋದು. ಇದು ಡಿಫ್ರೆಂಟ್ ಆಪಲ್ ಶೇಪ್ ಅಲ್ಲಿ ಆಪಲ್ ಶೇಪ್ ಬಾರ್ನ್. ಹಿಯರ್ ಕ್ಯಾನ್ ಸಿ ಆಕ್ಟೋಪಸ್, ಇಂಟೆಲಿಜೆಂಟ್ ಅನಿಮಲ್ ಇನ್ ದ ವರ್ಲ್ಡ್ ಅಂತ ಕರ್ತೀವಿ. 9 ಬ್ರೈನ್ಸು 3 ಹಾರ್ಟ್ ಇರ್ತವೆ. 9 ಬ್ರೈನ್ಸು 3 ಹಾರ್ಟ್. ಇದು ತನ್ನ ಡಿಫೆನ್ಸ್ ಪರ್ಪಸ್ಗೆ ಇಂಕನ್ನು ಪ್ರೊಡ್ಯೂಸ್ ಮಾಡ್ತದೆ. ಯಾವುದೇ ಎನಿಮಲ್ ಏನಾರು ಇದನ್ನು ತಿನ್ನಕ್ಕೆ ಬಂತಂದರೆ ಆ ರೀಸನ್ ಕಲರ್ ಮಾಡಿರ್ತದೆ, ತಪ್ಸ್ಕೊಂಡು ಹೋಗ್ಬಿಡ್ತದೆ. ದೀಸ್ ಆರ್ ಕನ್ಸರ್ನ್ ಫೈಲಮ್ ಮೂಲಕ ಸಾಫ್ಟ್ ಬಾಡಿಡ್ ಎನಿಮಲ್ಸ್. ಓಕೆ. ಇಂಟರ್ನ್ಯಾಷನಲ್ ಇರ್ತದೆ. ಹೌದು, ಸ್ಮಾಲ್ ಆಕ್ಟೋಪಸ್. ಓಕೆ. ಇವು ಸಕ್ಕರ್ಸ್ ನೋಡ್ಬೋದು. ಓಕೆ. ಇವು ಆಮ್ಸ್ ಅಂತ ಕರ್ತೀವಿ ಎಲ್ಲ. ಈ ಕಪ್ಪೆ ಚಿಪ್ಪಳು ಮೂತಾಗೋದು ಕೇಳಿರಲ್ಲ, ಪೋಲ್ಸ್. ಈ ಕಪ್ಪೆ ಚಿಪ್ಪೊಳಗೆ ಆಗ್ತದೆ. ಈ ಕಾರವಾರ ಸೈಡೆಲ್ಲ ಒಳ್ಳೆ ಡಿಶ್ ಎಲ್ಲ ತಿಂತಾರೆ, ಪಲ್ಯ ಮಾಡ್ಕೊಂಡು ತಿಂತಾರೆ. ಕಪ್ಪೆ ಚಿಪ್ಪು ಪಲ್ಯ ಒಳ್ಳೆ ಡಿಶ್ ಇದು, ತಿಂತಾರೆ. ಹಿಯರ್ ಕ್ಯಾನ್ ಸಿ ಸ್ಟಾರ್ ಫಿಶ್. ನಕ್ಷತ್ರ ಮೀನು, ಫೈಲಮ್ ಎಕ್ನೋಡರ್ಮೇಟಾ ಒಳಗೆ ಬರ್ತದೆ. ಪ್ರಪಂಚದಲ್ಲಿ ಕೆಲವು ಜೀವಿಗಳು ತಮ್ಮ ಬಾಡಿಯನ್ನು ಕಟ್ ಮಾಡೋದು ಬೆಳೆಸುವಂಥ ಕೆಪಾಸಿಟಿಯನ್ನು ಹೊಂದಿವೆ. ಟಫ್ಟ್ ಯೂನಿವರ್ಸಿಟಿದವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಕಪ್ಪೆಗಳ ಬೆಳೆಗಳನ್ನು ಕಟ್ ಮಾಡಿದ್ದಾರೆ. 5 ಡ್ರಗ್ಸ್ನ ಯೂಸ್ ಮಾಡಿ ಒಂದು ಸಿಲ್ಕಾ ಜೆಲ್ ನೋಡಿ ಅದ್ರ ಮೇಲೆ ಲೋಡ್ ಮಾಡಿದ್ದಾರೆ. ಈಗ ಬೆಳೆಗಳು ಬೆಳೆದಿವೆ. ಈಗ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದರೆ, ಓಕೆ, ಒಂದು ಸ್ವಲ್ಪ ಏನು ಡ್ರಗ್ಸ್ ಯೂಸ್ ಮಾಡಿ, ಓಕೆ, ಅವು ಬೆಳೆ ಬರ್ಬೋದು, ಕಾಲು ಬರ್ಬೋದು. ಈಗ ಹೀಗೆಲ್ಲ ಸಂಶೋಧನೆ ನಡೀತಾ ಇದೆ. ಓಕೆ. ಆಮೇಲೆ ಈಗ ಎಕ್ಸಾಂಪಲ್ ನಾವು ಹಲ್ಲಿಯ ಬಾಲ ಬೆಳೀತದೆ ಅಂದರೆ ಯಾಕಂದ್ರೆ ಸ್ಪೆಸಿಫಿಕ್ ಜೀನ್ಸ್ ಇರ್ತಾವೆ. ಈಗ ನಮ್ಮ ಕೈ ಕಟ್ ಮಾಡಿದ್ರೆ ಬೆಳೆಯೋದಿಲ್ಲ. ಓಕೆ. ಅದು ಸ್ಪೆಸಿಫಿಕ್ ಜೀನ್ಸ್ ಇರೋದಿಲ್ಲ ನಮ್ಮಲ್ಲಿ. ನಮ್ಮ ಬಾಡಿಯಲ್ಲಿ ಕಟ್ ಮಾಡಿದ್ರೆ ಬೆಳೆಯುವಂಥ ಒಂದು ಆರ್ಗನ್ ಯಾವುದಂತಂದ್ರೆ ಲಿವರ್ ಕಟ್ ಮಾಡಿದ್ರೆ ಬೆಳೀತದೆ. ಕೆಪಾಸಿಟಿ ಟು ರೀಜನರೇಟ್. ಓಕೆ. ಅದು ಕೂಡ ನೋಡ್ಬೋದು. ಇಲ್ಲಿ ಸ್ಟಾರ್ ಫಿಶ್ ನೋಡ್ಬೋದು. ಕಟ್ ಮಾಡಿ ಒಂದು ಆರ್ಗನ್ ಕಟ್ ಮಾಡಿದ್ರೆ ಬೆಳೀತದೆ. ಆಮೇಲೆ ಏನಾಗೋದಿಲ್ಲ. ಸೀ ಹೌಸ್, ಇದು ಸಿ ಕುಕುಂಬರ್ ನೋಡ್ಬೋದು.
ಇವೆಲ್ಲ ನೋಡ್ಬೋದು. ಆಮೇಲೆ ವಿ ಕ್ಯಾನ್ ಸಿ ಅರ್ಚಿನ್ ಅಂತ ನೋಡ್ಬೋದು. ಓಕೆ, ಕೇಕ್ ಅರ್ಚಿನ್ ನೋಡ್ಬೋದು, ಎಲ್ಲ ನೋಡ್ಬೋದು. ಆಮೇಲೆ ವಿ ಕ್ಯಾನ್ ಸಿ ಮರೈನ್ ಕ್ರ್ಯಾಬ್ಸ್, ಸಮುದ್ರ ಇಲಿಗಳು. ಇವು ಕಲರ್ ಇರ್ತವೆ. ಓಕೆ, ಇವು ಕೂಡ ತಿಂತಾರೆ. ಓಕೆ, ಕಲರ್ ಮರೈನ್, ಎಸ್ ಮೇಡಮ್, ಮರೈನ್ ಸಮುದ್ರ ಕೆರೆದಾಗಿರೋದು ಬ್ಲ್ಯಾಕ್ ಕಲರ್. ಆಗಲ್ಲಿ ತೋರಿಸಿದ ನಿಮಗೆ ಬ್ಲ್ಯಾಕ್ ಕಲರ್ ಇರ್ತದೆ. ಎಷ್ಟು ಕಲರ್ಫುಲ್ ಲೈಫ್ ಹೌದು ಸಮುದ್ರ ಒಳಗೆ ಇರ್ತದೆ. Here we can see ಹೆಬ್ಬಾವು. 1954ರಲ್ಲಿ ಇಲ್ಲೇ ಸತ್ತಿತ್ತು ಮೇಡಮ್. ಇಲ್ಲೇ ಸತ್ತಿದೆ. 1958ರಲ್ಲಿ ಇದನ್ನು ಸ್ಟಫಿಂಗ್ ಮಾಡಿದ್ದಾರೆ. ಮತ್ತೆ ನಾನು 2013ರಲ್ಲಿ ಹಾಳಾಗಿ ಹೋಗ್ಬಾರ್ದು 2014ರಲ್ಲಿ ಸ್ಟಫಿಂಗ್ ಮಾಡಿದೆ. ಇಟ್ ಈಸ್ ಅ ನಾನ್ ಅನಿಮಲ್, ವಿಷಕಾರಿ ಅಲ್ಲ, ನುಂಗ್ತದೆ. ಆಮೇಲೆ ಇದ್ರದ್ದು ಲೈಫ್ ಸ್ಪ್ಯಾನ್ 35 ವರ್ಷ. ಓಕೆ, ನೆಕ್ಸ್ಟ್ ಒನ್ ಈಸ್ ಕಾಳಿಂಗ ಸರ್ಪ. 1994ರಲ್ಲಿ ಮಾಡಿದ್ದು ನನಗೆ. ಇದು ಹೈಲಿ ವೆನಮಸ್, ಅಗ್ನಿ ವಿಷಕಾರಿ. ಪ್ರಪಂಚದಲ್ಲಿ ಮರಿಗಳಿಗೆ ಕೂಟ್ಕೊಡೋದು ಒಂದೇ. ಎಲೆಯಿಂದ ಕಟ್ತಾರೆ, ಮಣ್ಣಿಂದಲ್ಲ, ಎಲೆಯಿಂದ. ಇಲ್ಲ, ನೆಲದ ಮೇಲೆ ಎಲೆಯಿಂದ ಕಲೆಕ್ಟ್ ಮಾಡಿ ಕಟ್ತಾರೆ. 20 ವರ್ಷಗಳ ಕಾಲ ಬರುತ್ತದೆ. 40 ಎಕರೆಗಳನ್ನು ಹೇಳ್ತಾರೆ. 40 ಹೈಲಿ ವೆನಮಸ್, 7ರಿಂದ 8. ಆಮೇಲೆ ಹೆಡ್ ಮೌಂಟೆಡ್ ಡಿಯರ್. ನಿಯರ್ಲಿ ಒಂದು ಜಸ್ಟ್ ಬಾರ್ನ್ ನಿಯರ್ಲಿ ಒಂದು 2 ಫೀಟ್ ಇರ್ತದೆ. 2 ಫೀಟ್ ಇರ್ತದೆ. 35 ವರ್ಷ ಅಂದ್ರೆ ಆಲ್ಮೋಸ್ಟ್ ಇಷ್ಟೇ ಆಗ್ತದೆ. ಹೆಡ್ ಮೌಂಟೆಡ್ ವೈಟ್ ಕಾಡು ಒಂದಿದೆ. ಕಾಡು ಹಂದಿ. ಆಮೇಲೆ ಹೆಬ್ಬಾವಿನ ಮರಿ ನೋಡ್ಬೋದು. ಇದು ಎಲಿಫೆಂಟ್ಸ್ ಕಲರ್, ಆನೆ ತಲೆಗೂಡೆ. ನಾನು ಬರ್ಕಿಂತ ಮುಂಚೆನೇ ಮಾಡಿದ್ದಾರೆ. ರಿಯಲ್ ಇಟ್ ಈಸ್ ದ ರಿಯಲ್. Here we can see pangolin, ಚಿಪ್ಪುಹಂದಿ. ಚಿಪ್ಪುಹಂದಿ ಇದು. ಪ್ಯಾಂಗೋಲಿನ್. ಪ್ರಪಂಚದಲ್ಲಿ ಚಿಪ್ಪುಹಂದಿ ಪ್ರಪಂಚದಲ್ಲಿ ಅಗ್ದಿ ಸ್ಮಗ್ಲಿಂಗ್ ಮಾಡುವಂಥ, ಕಳ್ಳ ಸಾಗಣೆ ಮಾಡುವಂಥ ಎನಿಮಲ್ ಅಂದ್ರೆ ಇದೆ. ಈ ಸ್ಕೇಲನ್ನು ಔಷಧಿಗಾಗಿ ಯೂಸ್ ಮಾಡ್ತಾರೆ. ಚೀನಿಯರು ಸ್ಕೇಲ್ಸನ್ನು ಔಷಧಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಅಟ್ಯಾಕ್ ಮಾಡಿದಾಗ ಇದು ಬಾಲ್ ಥರ ಆಗ್ತದೆ. ಇದು ತನ್ನ ಮರಿಗಳನ್ನು ಬಾಲದ ಮೇಲೆ ಇಟ್ಟು ಸಾಕ್ತದೆ. ಇಟ್ ಇಸ್ ಆಂಟಿಟರ್, ಇರುವೆಗಳನ್ನು ತಿಂತದೆ. ಇಲ್ಲ ಆ್ಯಂಟ್ಸ್, ಕೀಟಗಳು ಬೇರೆ ಬೇರೆ ಕೀಟಗಳು. ಲೆಪರ್ಡ್ ಕ್ಯಾಟ್, ಚಿರತೆ ಬೆಕ್ಕು. ಅಂದ್ರೆ ಇವೆಲ್ಲ ಈಗ ನಮ್ಮ ಕಾಡು ಒಳಗಡೆ ಸಿಗುವಂತ ಮನೆಯಲ್ಲಿ ಕೆಲವೊಂದು ನಶಿಸಿ ಹೋಗಿದೆ. ಬಿಕಾಸ್ ಆಫ್ ನಾವು ಬೆಕ್ಕಂತ ಕೇಳಿಲ್ಲ ಫಸ್ಟ್ ಟೈಮ್. ಯಾಕಂದ್ರೆ ಪರಿಸರ ನಾಶ ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಲವೊಂದು ಪ್ರಾಣಿಗಳನ್ನು ನಾವು ಕಳ್ಕೋಬೇಕಾಗಿದೆ. ಹಿಯರ್ ವಿ ಕ್ಯಾನ್ ಸಿ ಲೆಪರ್ಡ್ ಕ್ಯಾಟ್, ಚಿರತೆ ಬೇಕು. ಜಂಗಲ್ ಕ್ಯಾಟ್, ಕಾಡಬೇಕು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಇಂಡಿಯನ್ ಜೈಂಟ್ ಸ್ಕ್ವಿರಲ್, ಭಾರತೀಯ ದೈತ್ಯ ಅಳಿಲು. ಮಂಗೂಸ್ ನೋಡ್ಬೋದು, ಮುಂಗ್ಲೇನು. ಓಕೆ, ಲಾರೆಸ್ ಕಾಡ್ಪಾಪ, ಗಿನಿಯಾ ಪಿಗ್ ನೋಡ್ಬೋದು. ಓಕೆ, ಆಮೇಲೆ ಪಿಗ್ ಮರಿ ನೋಡ್ಬೋದು. ಓಕೆ, ಅಲ್ಬಿನೋ ರ್ಯಾಟು, ಟೈಗರ್ ಕಪ್, ಹುಲಿ ಮರಿ ನೋಡ್ಬೋದು. ಆಮೇಲೆ ರ್ಯಾಬಿಟ್ ನೋಡ್ಬೋದು. ಓಕೆ, ಕ್ರ್ಯಾಬ್ ನೋಡ್ಬೋದು. ಆಮೇಲೆ ಪಾರ್ಟಿಪೈನ್, ಮುಳ್ಳುಹಂದಿ. ಓಕೆ, ಇವೆಲ್ಲ ನೋಡ್ಬೋದು. ಆಮೇಲೆ ಸ್ಕಿನ್ ಕೊಡ್ತಾ ಇರ್ತೀರಾ ಮೇಡಮ್? ಸ್ಕಿನ್ ಡಿಯರ್. ಆಮೇಲೆ here we can see ಪಾರ್ಟಿಪೈನ್, ಮುಳ್ಳಂದಿ ನೋಡ್ತೀರಾ? ಇಲ್ಲ, ಮುಳ್ಳಂದಿ ನೋಡ್ಬೋದು. ಮುಳ್ಳಂದಿ ಮುಳ್ಳು ಮೇಡಮ್. ಅಲ್ಲಿ ಮೇಲೆ ನೋಡ್ಬೋದು ನೀವು. ಅದೇನು ಹೇಳ್ತಿ ಗೊತ್ತಾದ್ರು, ಕಂದಿಗುಳ, ಅದರ ಗೂಡ್ರಿ ಬರುತ್ತೆ. 2017ರಲ್ಲಿ ಪ್ರಿಸರ್ವ್ ಮಾಡಿದ್ರು. ಡಾಕ್ಟರ್ ಮುತಾಲಿಕ್ ದೇಸಾಯಿ ಅಂತೇಳಿ, ಕರ್ನಾಟಕ ವಿಶ್ವವಿದ್ಯಾಲಯದ ಆರೋಗ್ಯಾಧಿಕಾರಿಗಳು. ಅವರು ಇದನ್ನು ಡೊನೇಟ್ ಮಾಡಿದ್ರು. ಓಕೆ, ಈ ಹುಳುಗಳು ಏನು ಮಾಡ್ತಾವೆ ಅಂತಂದರೆ, ಒಮ್ಮೆ ಗೂಡು ಕಟ್ಟಿದ್ರೆ ಅದನ್ನು ಮತ್ತೊಮ್ಮೆ ಯೂಸ್ ಮಾಡೋಂಗಿಲ್ಲ. ಓಕೆ, ಒಮ್ಮೆ ಗೂಡು ಕಟ್ಟಿದ್ರೆ ಅದನ್ನು ಬಿಟ್ಬಿಡ್ತಾರೆ. ಓಕೆ, ಮತ್ತೆ ಹೊಸ ಗೂಡನ್ನೇ ಕಟ್ತಾವೆ.
ಇಲ್ಲಿ ನೋಡ್ಬೋದು ವೆರೈಟಿ ಆಫ್ ಬರ್ಡ್ಸ್ ಸ್ಕಲ್ ನೋಡ್ಬೋದು, ಅನಿಮಲ್ಸ್ ಸ್ಕೆಲ್ಟನ್ ನೋಡ್ಬೋದು. ಇಲ್ಲಿ ಡಾಲ್ಫಿನ್ ಸ್ಕಲ್ ನೋಡ್ಬೋದು. ಇದು ಡಾಲ್ಫಿನ್. ಹಾಂ, ಡಾಲ್ಫಿನ್. ಈ ಡಾಲ್ಫಿನ್ಗಳು ಹೇಗೆ ಉಸಿರಾಡ್ತಾ ಗೊತ್ತಿದೆ? ಇದು ಈಗ ಅದಕ್ಕೆ ನಾಸ್ಟ್ರಲ್ ಅನ್ನೋದು ಇಲ್ಲ, ಒಂದು ಬ್ಲೋ ಹೋಲ್ ಅಂತ ಇರ್ತದೆ, ಲತ್ತೆ ಬ್ಲೋ ಹೋಲ್ ಅಂತ ಇರ್ತದೆ, ಅದರಿಂದ ಉಸಿರಾಡ್ತದೆ. ಓಕೆ, ಇವು ಕೂಡ ಹೋಲು ಇಲ್ಲಿ ಬರ್ತದೆ, ಇಲ್ಲಿ ಇರ್ಬೋದು, ಇದೇ ಇರ್ಬೋದು. ಆಮೇಲೆ ಹೇವ್ ಕ್ಯಾನ್ ಸಿ ಆಗಲೇ ಹಾರ್ನ್ ಬಿಲ್ ಬಿಕ್ ಇದೆ ಮೇಡಮ್, ಇದು ನೋಡ್ಬೋದು. ಆಮೇಲೆ ಓಪನ್ ಬಿಲ್ ಅಂತ ಬರ್ತವೆ, ಕೆಲವೊಂದು ಸ್ಪೂನ್ ಟೈಪ್ ಇರ್ತದೆ. ಹಾಂ, 60-70 ಸಾವಿರ ರೂಪಾಯಿ ಮಾಡ್ತಾರೆ ಫಾರ್ ಶೋ ಪರ್ಪಸ್. ಕೊಕೆ, ಇದ್ರ ಕೊಕೆ 60-70 ಸಾವಿರ ರೂಪಾಯಿ ಮಾಡ್ತಾರೆ, ಶೋ ಪರ್ಪಸ್ ಯೂಸ್ ಮಾಡ್ತಾರೆ ಮನೆ, ಶೋ ಪರ್ಪಸ್. ಆಮೇಲೆ ಹೇವ್ ಕ್ಯಾನ್ ಸಿ ಸ್ಪೂನ್ ಟೈಪ್ ಇರ್ತಾರೆ ಕೆಲವೊಂದು ಬರ್ಡ್ಸದು ಬೀಕು, ಬೀಕ್ಸ್ ಬರ್ಡ್ಸ್. ಆಮೇಲೆ ಸೆಲೆಮೆಂಡರ್ ಸ್ಕೆಲ್ಟನ್ ನೋಡ್ಬೋದು. ಆಮೇಲೆ ಉಡದ ಸ್ಕೆಲ್ಟನ್, ಮಾನಿಟರ್ ಲಿಸರ್ಡ್, ಫಿಶ್ ಸ್ಕೆಲ್ಟನ್ ನೋಡ್ಬೋದು, ಸ್ನೇಕದ್ದು ನೋಡ್ಬೋದು. ಓಕೆ, ಆಮೇಲೆ ಹೇವ್ ಕ್ಯಾನ್ ಸಿ ಮೆಮೆಲಿಯನ್ ಸ್ಕೆಲ್ಟನ್ ನೋಡ್ಬೋದು. ಓಕೆ, ಆಮೇಲೆ ಇಲ್ಲಿ ಮೊಸಳೆದು ನೋಡ್ಬೋದು. ಹೇವ್ ಕ್ಯಾನ್ ಸಿ ವೆರೈಟಿ ಆಫ್ ರೆಪ್ಟೈಲ್ಸ್, ತೆವಳುವ ಪ್ರಾಣಿಗಳು ಅಂತ ಕರಿತೀವಿ. ಓಕೆ, ಇಲ್ಲಿ ಸ್ಟಾರ್ ಟೈಸ್. ನಮ್ಮ ಭಾರತದಲ್ಲಿ 29 ಸ್ಪೆಸಿಸ್ ಆಮೆಗಳಿದ್ದಾವೆ. ಒಂದು 20-25 ಸ್ಪೆಸಿಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಾಗ ಅದಾವೆ. ಅಕಾರ್ಡಿಂಗ್ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನಾವು ಆಮೆಗಳನ್ನ ಸಾಕವಾಗಿಲ್ಲ. ಓಕೆ, ಅಕಸ್ಮಾತ್ ಈ ಆಮೆ ಏನಾದರೂ ಸಾಕಿದೆ, ಸ್ಟಾರ್ ಟೈಸ್ ಏನಾದರೂ ಸಾಕಿದರೆ 6 ವರ್ಷ ಜೈಲು, 25 ಸಾವಿರ ರೂಪಾಯಿ ದಂಡ ಇದೆ. ಹೆಬ್ಬಾವಿನ ಮರಿಯನ್ನು ಡಿಸ್ಟರ್ಬೆನ್ಸ್ ಮಾಡಿದ್ರೆ 7 ವರ್ಷ ಜೈಲು ಶಿಕ್ಷೆ. ಓಕೆ, ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ರಸಲ್ಸ್ ವಿತ್ ಉರಗಮಂಡಲ ಸ್ಕಿನ್ ನೋಡ್ಬೋದು. ಓಕೆ, ಪಾಯ್ಸನಸ್ಸು ವೆನಮಸ್ ಡಿಫ್ರೆನ್ಸ್ ಅಂತಂದರೆ, ವೆನಮ್ ಅಂತಂದರೆ ಇಂಜೆಕ್ಟ್ ಮಾಡೋದು, ಪಾಯ್ಸನಸ್ ಅಂತಂದರೆ ಅದು ತನ್ನ ದೇಹದಲ್ಲಿ ತಾನೇ ಪ್ರಿಪೇರ್ ಮಾಡ್ಕೊಂಡು ನಾವು ಹೋಗಿ ಮುಡ್ತೇವೆ. ಓಕೆ, ಈ ಕಪ್ಪೆಗಳು ದೇ ಆರ್ ಪಾಯ್ಸನಸ್, ಸ್ನೇಕ್ಸ್ ಆರ್ ವೆನಮಸ್, ಇಂಜೆಕ್ಟ್ ಮಾಡ್ತಾರೆ. ಇದು ಪಾಯ್ಸನು ಮತ್ತು ವೆನಮಸ್ ಡಿಫ್ರೆನ್ಸ್. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ನಾಗರಾವ್ ನೋಡ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸ್ಪೆಕ್ಟಾಕಲ್ ಕೊಬ್ರಾದ ಸ್ಕಿನ್ ನೋಡ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಆಟರ್, ನೀರು ನಾಯಿ ಹೊಸಪೇಟೆ ಸೈಡ್ ಇದನ್ನು ಒಂದು ಸ್ಯಾಂಚುರಿ ಮಾಡಿದ್ದಾರೆ ಡಾಕ್ಟರ್ ಸಮೋ ಕೊಟ್ಟೂರ್ ಅಂತ. ಅವರು ಇದ್ರ ಮೇಲೆ ಒಂದು ರಿಸರ್ಚ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದಾರೆ, ಅಲ್ಲಿ ಒಂದು ಸ್ಯಾಂಚುರಿಯನ್ನು ಮಾಡಿದ್ದಾರೆ. ಓಕೆ ಸರ್, ಅಂದರೆ ಇದು ಮತ್ತೆ ಇದೆಲ್ಲ ನೀವು ಪೊರೆ ಇರ್ತಾರಲ್ಲ, ಅದು ಪೊರೆ ಇಲ್ಲಿದೆ ಮೇಡಮ್, ಪೊರೆ ಇದೆ. ಇದು ಸ್ಕಿನ್, ರಿಯಲ್ ಸ್ಕಿನ್ ಮೇಡಮ್, ರಿಯಲ್ ಸ್ಕಿನ್. ಇದು ಸ್ಕಿನ್ ಸರ್, ಇದು ಸ್ಪೆಕ್ಟಾಕಲ್ ಕೊಬ್ರಾ, ನಾಗರವಿಂದ. ಓಕೆ, ಆಮೇಲೆ ಹೇವ್ ವಿ ಕ್ಯಾನ್ ಸಿ ಉಡೋದು ನೋಡ್ಬೋದು. ಆಮೇಲೆ ಹೇವ್ ವಿ ಕ್ಯಾನ್ ಸಿ ಮಾನಿಟರ್ ಲಿಸರ್ಡ್. ಇಲ್ಲಿರೋ ಹಾವಿನ ಪೊರೆಗಳಿವೆ. ಹಾವಿನ ಪೊರೆಗಳನ್ನು ಬಿಡೋದಕ್ಕೆ ನಾವು ಆ ಪ್ರೊಸೆಸ್ಗೆ ಎಕಡೈಸಸ್ ಅಂತ ಆ ಪ್ರೊಸೆಸ್ಗೆ ಹಾವಿನ ಪೊರೆ ಬಿಡೋದಕ್ಕೆ ಅವು ಯಾಕೆ ಪೊರೆಗಳು ಹಾವು ಬಿಡ್ತಾವೆ ಅಂತಂದ್ರೆ ಗ್ರೋತ್ ಹೆಚ್ಚಿಗೆ ಹಾಕೊಂಡಿರ್ತವೆ. ಸಣ್ಣ ಇದ್ದಾಗ ಮರಿಗಳು ಹಾಗೆ ಫಾಸ್ಟ್ ಪೊರೆಗಳನ್ನು ಬರ್ತಾ ಇರ್ತವೆ, ಗ್ರೋತ್ ಆಗ್ತಿರ್ತಾವೆ. ಪೊರೆಗಳನ್ನು ಒಂದು ತಿಂಗಳಿಗೆ 3 ಬಿಡ್ತಾವೆ, 3 ಸತಿ ಬಿಡ್ತಾವೆ. ಓಕೆ, ಅದಕ್ಕೆ ಗ್ರೋತ್ ಸಂಬಂಧ ಅವು ಏನು ಮಾಡ್ತಾವೆ, ಹಾವಿನ ಪೊರೆಗಳು ಬಿಡ್ತವೆ. ನ್ಯಾಚುರಲ್ ಪ್ರೋಸೆಸ್. ಆಮೇಲೆ ಅದರಿಂದ ಈಗ ಅದ್ರ ಬಗ್ಗೆ ಒಂದು ಮಾಹಿತಿ, ಈಗ ಪೊರೆ ಬಿಡು ಹೊತ್ತಿನಾಗ ಅದು ಫಾಸ್ಟ್ ಆಗಂಗಿಲ್ಲ, ಸ್ವಲ್ಪ ಸ್ಲೋ. ಈಗ ನಾಗರ ಅಂತ ಒಂದು ಯಾವುದೋ ಕೆರೆ ಒಂದು ಬಟ್ಟೆಗೆ ಕಟ್ ಮಾಡ್ಕೊಂಡು ತನ್ನ ಮುಂದೆ ಕಟ್ ಮಾಡಿಕೊಂಡು ಸೀದಾ ಹೋಗ್ಬಿಡ್ತದೆ, ಉಲ್ಟಾ ಹೊಡಿತದೆ. ಅದರ ಸ್ಕಿನ್ ಉಲ್ಟಾ ಬಿಡ್ತದೆ, ಇದು ಉಲ್ಟಾ ಬಿದ್ದಿದೆ, ಸೀದಾ ಬಿದ್ದಿದ್ದು. ಯಾಕಂದ್ರೆ ಇದು ಮುಂದೆ ಹೋಗೋದು ಉಲ್ಟಾ ಗಾಯ ಅನಿಸಿಲ್ಲ, ಕಟ್ ಮಾಡ್ಕೊಂಡು ಹೋಗ್ತದೆ. ಹಾಗಾಗಿ ಈ ಸಾರಿ ಇದ್ರ ಸಿಗೋಂಗಿಲ್ಲ, ಮತ್ತೆ ಕಡ್ಗಟ್ಟಾಗ್ತದೆ. ಟಾರ್ಪಿಡೋ, ಎಲೆಕ್ಟ್ರಿಕ್ ಶಾಕ್ ಅಂತ ಕೊಡ್ತದೆ. ಓಕೆ, ಮನುಷ್ಯ ಸಾಯ್ತಾನೆ, ಇವು ಕೂಡ ಕೊಡ್ತದೆ. ಆಮೇಲೆ ಸ್ಟಿಂಗ್ ರೀ ಬರುತ್ತೆ, ಸ್ಟೀವ್ ಇರ್ವಿನ್ ತಿಳ್ಕೊಂಡ್ರು ಡಿಸ್ಕವರಿ ಚಾನಲ್ ಒಳಗೆ. ಇದೇನು ಬರುತ್ತೆ, ಇದರ ಬಾಲದ ತುದಿಗೆ ಮುಳ್ಳು ಇರ್ತದೆ, ಪಾಯ್ಸನ್ ಸ್ಟಿಂಗ್ ಮಾಡಿಬಿಟ್ಟು ತಿಳ್ಕೊಂಡ್ರು. ಓಕೆ, ಆಮೇಲೆ ಹೇರ್ ವಿ ಕ್ಯಾನ್ ಸಿ ಸ್ಕಾಲಿಡ್ ನೋಡ್ಬೋದು, ಶಾರ್ಕ್ ನೋಡ್ಬೋದು. ಓಕೆ, ಆಮೇಲೆ ಬಿಲೋನ್ ನೋಡ್ಬೋದು. ಇದ್ರ ಬಿಕ್ ನೋಡ್ರಿ, ಬರ್ಡ್ಸ್ ಕತೆ. ಓಕೆ, ಕ್ರೊಕೊಡೈಲ್ಸ್, ಅಲಿಗೇಟರ್ ಟೈಪ್ ಇದೆ. ಇವು ವೆರೈಟಿ ಆಫ್ ಫಿಶಸ್. ಈ ಫಿಶಸ್ಗಳಲ್ಲಿ ಹೈಲಿ ವಿಟಮಿನ್ ಕಂಟೆಂಟ್ ಇರ್ತದೆ, ಒಮೆಗಾ 3 ಫ್ಯಾಟಿ ಆಸಿಡ್. ಅದು ನಮ್ಮ ಹೃದಯಕ್ಕೆ ಮತ್ತು ಬ್ರೈನ್ಗೆ ಭಾಳ ಚಲೋ ಆಗ್ತದೆ. ಹಾಗಾಗಿ ಫಿಶನ್ನು ಭಾಳ ತಿನ್ನೋಕ್ಕೆ ಅದು ಪ್ರಿಫರೆನ್ಸ್ ಅದು ಕೊಡುವಂತೆ ಹೇಳ್ತಾರೆ. ಬನ್ನಿ, ವೆರೈಟಿ ಆಫ್ ಕ್ಯಾನ್ ಫಿಶಸ್ ನೋಡ್ಬೋದು. ಓಕೆ, ಮಡ್ ಪಪ್ಪಿ ಅಂತ ಬರ್ತದೆ. ವೆರೈಟಿ ಆಫ್
ಬರ್ಡ್ ಸುಮಾರು 170ಕ್ಕೂ ಹೆಚ್ಚು ಬರ್ಡ್ಸ್ ನಮ್ಮಲ್ಲಿ ಇದಾವೆ. 170. ಓಕೆ. ಇದು ವಿತ್ ಅದು ವಾಟರ್ ಬ್ಯಾಗ್ ಇದ್ದಂಗೆ ಇದು ಕಲಿಸ್ 5 to 6 months. ಪ್ಲಾಸೆಂಟಾ. 8 months ಇದೆ. 8 months. ಇದು ಮದರ್ ಓಮ್ ಐತೆ ನೋಡಿ. ಯಾವ್ದು ಸರ್? ಡ್ರೆಸ್. ಓಕೆ ಇದು ಇಲ್ಲಿದೆ ಹಿಂದೆ. ಹಿಂದೆ ಬೇಬಿ. ಓಕೆ ಹಿಂದೆ ಅಟ್ಯಾಚ್ಮೆಂಟ್ ಇದೆ. ಆಮೇಲೆ ಕೂತ್ಕೊಳ್ಳೋದು.